ಈ ಬಾರಿ ಮಳೆಯಾದರೂ ರೈತರಿಗೆ ಮತ್ತೊಮ್ಮೆ ಸಂಕಷ್ಟ ಎದುರಾಗಿದೆ. ಕಷ್ಟಪಟ್ಟು ಬೆಳೆದ ಬೆಳೆ ಕೈ ಸೇರುವ ಮೊದಲೇ ಕೈ ತಪ್ಪೋ ಹಾಗಾಗಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಒಂದೆಡೆ ನಳನಳಿಸುತ್ತಾ ಬೆಳೆದು ನಿಂತಿರುವ ಫಸಲು, ಇನ್ನೊಂದೆಡೆ ಬೆಳೆದ ಬೆಳೆಗಳಲ್ಲಿ ಓಡಾಡ್ತಿರುವ ಕೀಟಗಳು. ಇಷ್ಟು ದಿನ ಮಳೆಯಾದ್ರೆ ಸಾಕು ಅಂತಿದ್ದ ಅನ್ನದಾತನಿಗೆ ಇದೀಗ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ. ಕೊಪ್ಪಳದ ಯಲಬುರ್ಗಾ ತಾಲೂಕಿನ ಕೂಕನೂರು ಗ್ರಾಮದಲ್ಲಿ ಕಂಡುಬಂದ ದೃಶ್ಯವಿದು. ಬೆಳೆದ ಬೆಳೆಗಳಿಗೆ ಕೀಟದ ಬಾಧೆಯಿಂದಾಗಿ ರೈತರು ಕಂಗಾಲಾಗಿದ್ದಾರೆ. ಇಲ್ಲಿ ಹೆಚ್ಚಿನ ರೈತರು ಹೆಸರುಬೇಳೆ ಬೆಳೀತಾರೆ, ಆದರೆ ಬೆಳೆದ ಬೆಳೆ ಕೀಟಗಳಿಂದ ಹಾಳಾಗ್ತಿದೆ. ಎಷ್ಟೇ ಕೀಟನಾಶಕ ಸಿಂಪಡಿಸಿದ್ರೂ ಕೀಟಗಳ ಬಾಧೆ ಮಾತ್ರ ನಿಲ್ತಿಲ್ಲ. ಇಡೀ ನಮ್ಮ ತಾಲೂಕು ಅಂತನ ಇದು ಕೀಡಿ ಹಾವು ಜಾಸ್ತಿ. ಅದು ಎಣ್ಣೆ ಹೊಡೆದು 2-3 ಸಲ ಎಣ್ಣೆ ಹೊಡೆದ್ರೆ ಕಂಟ್ರೋಲ್ ಆಗಿರುತ್ತೆ ಇದು ಕೀಡಿ. ಹಾಗಾಗಿ ಆದಿ ಕಲರ್ ಒಂದು ರೋಗ ಬರಕೈತೆ ರೀ, ಅದಕ್ಕೆ ಎಣ್ಣೆ ಹೊಡೆದ್ರಿ, ಅದಕ್ಕೂ ಏನೂ ಕಂಟ್ರೋಲ್ ಆಗಿಲ್ಲ. ಹಾಗಾಗಿ ಎಲ್ಲ ನಮ್ಮ ಕುಕ್ನೂರು ತಾಲೂಕಿನಿಂದ ಎಲ್ಲ ರೈತರು ಎಲ್ಲ ಲಾಸ್ ಆಗ್ಯಾವ ನೋಡ್ರಿ ಈ ವರ್ಷ. ಹಾಗಾಗಿ ಮಳೆನೂ ಕಡಿಮೆ, ನಮ್ಮ ಕೊಪ್ಪಳ ಜಿಲ್ಲೆಗೆ ಮಳೆ ಕಡಿಮೆ. ಹಾಗಾಗಿ ತೇವಾಂಶ ಕಡಿಮೆ ಇರೋದಕ್ಕೆ ರೋಗಗಳು ಜಾಸ್ತಿ ಬರ್ತಾವೆ. ಹಾಗಾಗಿ ಅದೊಂದು ಜಿಟಿ ಮಳೆ ಬರ್ತಲ್ಲ ರೀ, ಅದಕ್ಕೊಂದು ಸ್ವಲ್ಪ ಪೂರ ಹಸಿನಾಗಂಗಿಲ್ಲ ರೀ. ಅದು ಜಿಟಿ ಮಳೆ ಅದಕ್ಕೆ ಅದು ಹೂವಿ ಮೇಲೆ ಇದಾಗಿ ಕೋತ್ಬಿಡ್ತೀರಿ, ಅದು ಕೋತು ಎಲ್ಲ ಕಾಯಿ ಉದ್ರಾಕತ್ತಿ ಬಿಡ್ತೀರಿ. ನೂರಾರು ಎಕರೆ ಪ್ರದೇಶದಲ್ಲಿ ಹೆಸರುಬೇಳೆ ಬಿತ್ತನೆ ಮಾಡಲಾಗಿದೆ. ಕೀಟಾಣುಗಳಿಂದ ಕೈಗೆ ಬಂದ ಬೆಳೆ ಬಾಯಿಗೆ ಬರದಂತಾಗಿದೆ. ಹೀಗಾಗಿ ಸರ್ಕಾರ ಇದಕ್ಕೊಂದು ಪರಿಹಾರ ನೀಡಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ. ಹೆಸರಿಗೆ ಕೀಟಾಣುಗಳಿಂದ ಸಮಸ್ಯೆ ಆಗೈತೆ. ಆಮೇಲೆ ಈಗ ಸಾವಿರಾರು ರೂಪಾಯಿ ಖರ್ಚು ಮಾಡಿವಿ, ಹೆಂಡ್ರ ಮಕ್ಕಳು ಕೊಳ್ಳೋನ್ ತಾಯಿ ಸಹಿತ ಮಾರಿ ಬಂದು ಇದಕ್ಕೆ ಎಣ್ಣೆ ಹೊಡೆದು ಸಾಕಷ್ಟು ಹಾಳಾಗಿವಿ, ಕಷ್ಟಪಟ್ಟಿವಿ, ದುಡ್ದೀವಿ. ಇವತ್ತು ಕೈಗೆ ಬಂದು ಬೆಳೀವಿ, ಬಾಯಿಗೆ ಬರ್ದಂಗೆ ಆಗೈತೆ ನಮ್ಮ ಬೆಳೆವು. ಅದಕ್ಕಾಗಿ ಇದರಿಂದ ಮಾಧ್ಯಮಗಳಲ್ಲಿ ಸರ್ಕಾರಗಳಾಗಲಿ ಏನಾದರೂ ನಮಗೆ ಅನುದಾನ ಕೊಡಿಸ್ಬೇಕಂತ ಹೇಳಿ ನಾವು ನಿಮ್ಮ ಹತ್ರ ಕೇಳ್ತೀವಿ. ಈಗ ಕೀಟಾಣುಗಳು ನೋಡಿರಿ, ದೊಡ್ಡ ಹುಳುಗಳನ್ನು ಇಲ್ಲಿ ಅದಾವ, ಸಾಕಷ್ಟು ಅದಾವೆ ನೋಡ್ರಿ. ಇಲ್ಲಿ ದೊಡ್ಡ ಹುಳುಗಳು ಅವೆಲ್ಲ ಹೆಸರಿನಲ್ಲಿ ಇರ್ತಕ್ಕಂಥ ಕಾಳನ್ನು ತಿಂದು ನಾಶ ಮಾಡಿಬಿಟ್ಟವು. ಈ ಒಂದು ಕಾಳು ಸಹಿತ ರೈತನಿಗೆ ದೊರೆದಾಗೈತಿ. ಹಸಿರಾಗಿ ಬೆಳೆದು ನಿಂತ ಫಸಲಿನಲ್ಲಿ ಕೀಟಗಳು ತುಂಬಿರುವುದನ್ನು ನೋಡಿ ರೈತರು ಕಣ್ಣೀರು ಹಾಕುವಂತ ಸ್ಥಿತಿ ನಿರ್ಮಾಣವಾಗಿದೆ. ಮಳೆ ಕೂಡ ಕಡಿಮೆ ಆದ ಕಾರಣ ಕೀಟಗಳು ಹತೋಟಿಗೆ ಬರ್ತಾ ಇಲ್ಲ. ಈರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಚಿಕ್ಕಮಗಳೂರು, ಶಿವಮೊಗ್ಗ ಸೇರಿದಂತೆ ಮಲೆನಾಡು ಮತ್ತು ದಾವಣಗೆರೆ ಭಾಗದಲ್ಲಿ ವ್ಯಾಪಕ ಮಳೆ ಆಗ್ತಾನೆ ಇದೆ. ಇದರಿಂದ ತುಂಗಭದ್ರಾ ನದಿ ನೀರಿನ ಮಟ್ಟ ದಿಢೀರನೆ ಏರಿಕೆ ಕಂಡಿದೆ. ಇದರಿಂದ ನದಿ ಪಾತ್ರದ ಜನರಿಗೆ ಎಲ್ಲಿಲ್ಲದ ಸಂಕಷ್ಟ ಆರಂಭವಾಗಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಎಲ್ಲಿ ನೋಡಿದ್ರೂ ಅಲ್ಲೆಲ್ಲ ನೀರು. ಆಗಸದಿಂದ ಅಂತ ಬೀಳುತ್ತಿರುವ ಮಳೆ, ಜಲಾಶಯಗಳು ತುಂಬಿ ನದಿ ಮೂಲಕ ಹರಿಯುತ್ತಿರುವ ನೀರು. ಎಸ್, ರಾಜ್ಯದಲ್ಲಿ ಸದ್ಯ ಮಳೆಯ ಆರ್ಭಟ ಜೋರಾಗಿದೆ. ಇನ್ನು ಚಿಕ್ಕಮಗಳೂರು, ಶಿವಮೊಗ್ಗ ಸೇರಿದಂತೆ ಮಲೆನಾಡು ಮತ್ತು ದಾವಣಗೆರೆ ಭಾಗದಲ್ಲಿಯೂ ವ್ಯಾಪಕ ಮಳೆ ಆಗ್ತಾನೆ ಇದೆ. ಅದರ ಜೊತೆಗೆ ಜಲಾಶಯದಿಂದ 70,000 ಕ್ಯೂಸೆಕ್ ನೀರನ್ನ ವಿಜಯನಗರದ ತುಂಗಭದ್ರಾ ಅಣೆಕಟ್ಟಿಗೆ ನೀರು ಬಿಡುಗಡೆ ಮಾಡಲಾಗಿದೆ. ಇದರಿಂದ ತುಂಗಭದ್ರಾ ನದಿ ನೀರಿನ ಮಟ್ಟ ದಿಢೀರನೆ ಭಾರೀ ಪ್ರಮಾಣದ ಏರಿಕೆ ಆಗಿದೆ. ತುಂಗಭದ್ರಾ ನೀರಿನ ಮಟ್ಟ ಏರಿಕೆಯಾದ ಹಿನ್ನೆಲೆ ತುಂಗಭದ್ರಾ ನದಿ ಪಾತ್ರದಲ್ಲಿ ಬರುವ ಜಮೀನು ಮತ್ತು ರಸ್ತೆಗಳು ಸಂಪೂರ್ಣ ಜಲಾವೃತ ಆಗಿವೆ. ದಿನದಿಂದ ದಿನಕ್ಕೆ ನೀರಿನ ಮಟ್ಟ ಏರಿಕೆ ಆಗ್ತಾ ಇದೆ. ಇದರಿಂದ ಸಾರ್ವಜನಿಕರಲ್ಲಿ ಆತಂಕ ಮನೆ ಮಾಡಿದೆ. ಇದು ಹೊಸ ಹರಿಹರದಿಂದ ನಂದಿಗುಡಿ ಮಾರ್ಗವಾಗಿ ಸುಪ್ರಸಿದ್ಧ ಕ್ಷೇತ್ರ ಉಕ್ಕಡಗಾತ್ರಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ. ನದಿ ನೀರು ಹೆಚ್ಚಾದ ಪರಿಣಾಮ ಪತ್ಯಾಪುರದ ಬಳಿ ಸೇತುವೆ ಮುಳುಗಡೆಯಾಗಿ ಸಂಚಾರ ಬಂದ್ ಆಗಿದೆ. ಇಲ್ಲಿನ ಸೇತುವೆ ಮುಳುಗಿದ ವೇಳೆ ಬಂದು ಹೋಗುವ ಅಧಿಕಾರಿಗಳು, ಶಾಸಕರು ಸೇತುವೆ ಎತ್ತರಿಸಿ ದುರಸ್ತಿ ಭರವಸೆ ನೀಡುತ್ತಾ 3 ದಶಕ ಕಳೆದಿದ್ದಾರೆ. ಇನ್ನಾದರೂ ಎಚ್ಚೆತ್ತು ಇಲ್ಲಿನ ಸಮಸ್ಯೆ ಪರಿಹಾರಕ್ಕೆ ಮುಂದಾಗ್ತಾರಾ ಅದು ನೋಡಬೇಕಿದೆ. ಕ್ಯಾಮರಾಮನ್ ಶಿವರಾಜ್ ಏಳಗೇರ್ ಜೊತೆ ವಿಠಲ್ ಕ್ಯಾರೆವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ನೀವು ದರ್ಶನ್ ಅಭಿಮಾನಿಗಳ ಅಥವಾ ದಾಸನ ಆಪ್ತರ? ಹಾಗಾದ್ರೆ ನೀವು ಈ ಸುದ್ದಿ ನೋಡ್ಲೇಬೇಕು. ಜೈಲಲ್ಲಿರೋ ಕಾಟೇರನನ್ನ ನೋಡೋದಕ್ಕೆ ಹೋಗೋದಕ್ಕೂ ಮುನ್ನ ಈ ಸ್ಟೋರಿ ನೋಡ್ಬಿಡಿ.
ಜೈಲಲ್ಲೇ 27 ದಿನಗಳನ್ನ ಕಳೆದಿರೋ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಮತ್ತೆ ಜೈಲೇ ಗತಿಯಾಗಿದೆ. ಪರಪ್ಪನ ಅಗ್ರಹಾರ ಸೇರಿದಾಗಿನಿಂದ ಸೈಲೆಂಟ್ ಆಗಿರೋ ದಾಸ ಆಧ್ಯಾತ್ಮದತ್ತ ಮುಖ ಮಾಡಿದ್ದಾರೆ ಎನ್ನಲಾಗ್ತಿದೆ. ಈ ಮಧ್ಯೆ ನಟನನ್ನ ನೋಡಲು ಜೈಲಿನತ್ತ ಬರ್ತಿರೋ ಅಭಿಮಾನಿಗಳು ಹಾಗೂ ಆಪ್ತರನ್ನು ನೋಡಲು ನಿರಾಕರಿಸುತ್ತಿದ್ದಾರಂತೆ. ಈ ಮಧ್ಯೆ ಜೈಲಿನ ಬಳಿ ಫ್ಯಾನ್ಸ್ ಆಪ್ತರು ಬರುವುದಕ್ಕೂ ಮೊದಲು ಅವರ ಪರ್ಮಿಷನ್ ತೆಗೆದುಕೊಳ್ಳಬೇಕಂತೆ. ವಿಶೇಷ ಭದ್ರತಾ ಕೊಠಡಿಯಲ್ಲಿ ಡಿ ಲಾಕ್. ಗಜನನ್ನ ನೋಡಲು ಅವರ ಅನುಮತಿ ಬೇಕು. ನಾಲ್ಕು ಗೋಡೆಗಳ ಮಧ್ಯೆ ಕಾಲ ಕಳೆಯುತ್ತಿರುವ ದರ್ಶನ್ ದಿನ ದೂಡ್ತಿದ್ದಾನೆ. ವಿಶೇಷ ಭದ್ರತಾ ಕೊಠಡಿಯಲ್ಲಿರುವ ದಾಸನಿಗೆ ವಿಶೇಷ ಭದ್ರತೆ ನೀಡಲಾಗಿದೆ. ದರ್ಶನ್ ಇರುವ ಬ್ಯಾರೆಕ್ ಬಳಿ ಅಧಿಕಾರಿಯೊಬ್ಬರ ನೇಮಕ ಮಾಡಲಾಗಿದೆ. ಎಸಿಪಿ ಕ್ಯಾಡರ್ ಹೊಂದಿರುವ ಅಧಿಕಾರಿಯಿಂದ ಭದ್ರತೆ ನೀಡಲಾಗಿದೆ. ಇನ್ಸ್ಪೆಕ್ಟರ್ ಲೆವೆಲ್ಗಿಂತಲೂ ಮೇಲಧಿಕಾರಿಯನ್ನ ನೇಮಿಸಿರುವುದು ವಿಶೇಷವಾಗಿದೆ. ಈ ಮಧ್ಯೆ ದರ್ಶನ್ನ ಭೇಟಿಗೆ ಹೋಗುವ ಮೊದಲು ಇವರ ಪರ್ಮಿಷನ್ ಬಹಳ ಮುಖ್ಯವಾಗಿದೆ. ಎಸಿಪಿ ಕ್ಯಾಡರ್ ಇರುವ ಅಧಿಕಾರಿ ಬಳಿ ಅನುಮತಿ ಪಡೆಯಬೇಕು. ಇವರು ಓಕೆ ಅಂತ ಹೇಳಿದ ಬಳಿಕ ದರ್ಶನ್ ಬಳಿ ಲೆಟರ್ ಹೋಗುತ್ತೆ. ಜೈಲಿನ ಗೇಟ್ ಬಳಿ ಒಳಗೆ ಹೋಗುವ ಮುನ್ನ ಒಂದು ಲೆಟರ್ ಕೊಡಬೇಕು. ಈ ಲೆಟರ್ ನೇರವಾಗಿ ಭದ್ರತೆಗೆ ನಿಯೋಜಿಸಿರುವ ಅಧಿಕಾರಿ ಬಳಿ ಹೋಗುತ್ತೆ. ಬಳಿಕ ಆ ಲೆಟರ್ನ ದರ್ಶನ್ಗೆ ನೀಡಲಾಗುತ್ತೆ. ಅವರು ಓಕೆ ಅಂದ್ರೆ ಭೇಟಿಗೆ ಅವಕಾಶ ಸಿಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಬಂದವರು ವಾಪಸ್ ಹೋಗಬೇಕು. ದರ್ಶನ್ ನಟ ಆಗಿರುವ ಹಿನ್ನೆಲೆ ಬೇರೆ ಕೈದಿಗಳು ತೊಂದರೆ ಕೊಡುವ ಸಾಧ್ಯತೆ ಇದೆ. ಹೀಗಾಗಿ ದರ್ಶನ್ ಬಳಿ ಯಾರು ಸುಳಿಯದಂತೆ ಭದ್ರತೆ ನೀಡಲಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇದು ಹೊಸತೇನಲ್ಲ. ಆದರೆ ದರ್ಶನ್ ಜೈಲಿನಲ್ಲಿದ್ರೂ ಸಹ ಡಿಫರೆಂಟ್ ಆಗಿದ್ದಾರೆ ಅನ್ನೋದಕ್ಕೆ ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ಇದು ವೇದಿಕೆ. ಇದು ಫೋಟೋ ಎಲ್ಲರದು ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಬಿನೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.